ಫ್ರೆಂಡ್ಸ್, IBPS RRB PO ಆ್ಯಂಡ್ ಕ್ಲರ್ಕ್ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ ಈ ವರ್ಷ, ಅದಕ್ಕೆ ಸಿಲೆಬಸ್ ಏನೇನಿರುತ್ತೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಎಂಬುದು ನೋಡೋಣ. ಸದ್ಯದಲ್ಲೇ RRB PO ಆ್ಯಂಡ್ ಕ್ಲರ್ಕ್ ನೋಟಿಫಿಕೇಷನ್ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಬರಲಿದೆ. ನೀವು ಜೂನ್ ಫಸ್ಟ್ ವೀಕಲ್ಲಿ ಅಪ್ಲೈ ಮಾಡ್ಬೋದು. ಒಂದು 20 ಡೇಸ್ ಟೈಮ್ ಇರುತ್ತೆ ಅಪ್ಲೈ ಮಾಡೋಕ್ಕೆ. ಆ್ಯಂಡ್ ಪ್ರಿಲಿಮ್ಸ್ ಎಕ್ಸಾಮ್ ಬಂದುಬಿಟ್ಟು 2 ಸೆಕ್ಷನ್ ಇರ್ತವೆ, ರೀಸನಿಂಗ್ ಮತ್ತು ಕ್ವಾಂಟು. ಆಮೇಲೆ ಮೇನ್ಸ್ಗೆ 5 ಸೆಕ್ಷನ್ ಇರುತ್ತೆ. ಈಗ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಎಂಬುದು ನೋಡೋಣ. ಪ್ರಿಲಿಮ್ಸ್ಗೆ ಬಂದುಬಿಟ್ಟು 2 ಸೆಕ್ಷನ್ನು, ಒಂದೇದು ರೀಸನಿಂಗ್ ಸೆಕ್ಷನ್ನು, ಎರಡನೇದು ಕ್ವಾಂಟು ನ್ಯೂಮೆರಿಕಲ್ ಎಬಿಲಿಟಿ. ಆ್ಯಂಡ್ ನಂಬರ್ ಆಫ್ ಕ್ವಶನ್ಸ್ ರೀಸನಿಂಗ್ ಬಂದುಬಿಟ್ಟು 40 ಕ್ವಶನ್ನು, 40 ಮಾರ್ಕ್ಸು. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 25 ಮಿನಿಟ್ಸ್ ಇರುತ್ತೆ. ಆಮೇಲೆ ನ್ಯೂಮೆರಿಕಲ್ ಎಬಿಲಿಟಿ ನಂಬರ್ ಆಫ್ ಕ್ವಶನ್ಸ್ 40 ಕ್ವಶನ್ ಇರುತ್ತೆ, 40 ಮಾರ್ಕ್ಸು. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 20 ಮಿನಿಟ್ಸು. ಹಾಗೆ ಟೋಟಲ್ 80 ಕ್ವಶನ್ನು, 80 ಮಾರ್ಕ್ಸು. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 45 ಮಿನಿಟ್ಸು. ಕಟ್ ಆಫ್ ಬಂದುಬಿಟ್ಟು ಅರೌಂಡ್ 40 ±2 ನಿಂದಿರ್ಬೋದು. ಆಮೇಲೆ ಮೇನ್ಸ್ ಎಕ್ಸಾಮ್ ಬಂದುಬಿಟ್ಟು 5 ಸೆಕ್ಷನ್ ಇರುತ್ತೆ. ಒಂದನೇದಾಗಿ ರೀಸನಿಂಗು 40 ಕ್ವಶನ್ನು, 50 ಮಾರ್ಕ್ಸು. 40 ಕ್ವಶನ್ ಅಂದರೆ ಒಂದು ಕ್ವಶನ್ಗೆ 1.25 ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸು ಟೋಟಲು. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 30 ಮಿನಿಟ್ಸ್ ಇರುತ್ತೆ. ಆಮೇಲೆ ಕ್ವಾಂಟ್ ಸೆಕ್ಷನ್ ಬಂದುಬಿಟ್ಟು 40 ಕ್ವಶನ್ನು, 50 ಮಾರ್ಕ್ಸು. ಇದು ಕೂಡ ಒಂದು ಕ್ವಶನ್ಗೆ 1.25 ಮಾರ್ಕ್ಸು. ಇದು ಕೂಡ 35 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ಆಮೇಲೆ ಜನರಲ್ ಅವೇರ್ನೆಸ್ಸು 40 ಕ್ವಶನ್ನು, 40 ಮಾರ್ಕ್ಸು. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 15 ಮಿನಿಟ್ಸ್ ಇರುತ್ತೆ. ಆಮೇಲೆ ಇಂಗ್ಲೀಷು 40 ಕ್ವಶನ್ನು, 40 ಮಾರ್ಕ್ಸು. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 30 ಮಿನಿಟ್ಸ್ ಇರುತ್ತೆ. ಆಮೇಲೆ ಕಂಪ್ಯೂಟರ್ ಅವೇರ್ನೆಸ್ಸು 40 ಕ್ವಶನ್ನು, 20 ಮಾರ್ಕ್ಸು, 15 ಮಿನಿಟ್ಸ್ ಇರುತ್ತೆ. ಟೋಟಲ್ 200 ಕ್ವಶನ್ನು, 200 ಮಾರ್ಕ್ಸು. ಟೋಟಲ್ 2 ಅವರ್, 2 ತಾಸು ಎಕ್ಸಾಮ್ ಇರುತ್ತೆ. ಇದಕ್ಕೆ ಸಿಲೆಬಸ್ ಏನೇನಿರುತ್ತೆ ಎಂಬುದು ನೋಡೋಣ. ಹಾಗೆ ಯಾರನ್ನ ಫಾಲೋ ಮಾಡಬೇಕು ಯೂಟ್ಯೂಬಲ್ಲಿ, ಯಾವ ವಿಡಿಯೋ ನೋಡಿದ್ರೆ ಚೆನ್ನಾಗಿರುತ್ತೆ ಎಂಬುದು ನೋಡೋಣ. ಮೊದಲನೇದಾಗಿ ರೀಸನಿಂಗ್ ಸೆಕ್ಷನ್ನು. ರೀಸನಿಂಗು ಸಿಲೆಬಸ್ ಬಂದುಬಿಟ್ಟು ಒಂದನೇದಾಗಿ ಪಜಲ್ಸ್ ಇರ್ತವೆ. ಆಮೇಲೆ ಸಿಲೋಜಿಸಮು, ಸಿಟ್ಟಿಂಗ್ ಅರೇಂಜ್ಮೆಂಟು, ಆಮೇಲೆ ಇನ್ಪುಟ್ ಔಟ್ಪುಟ್ಟು, ಬ್ಲಡ್ ರಿಲೇಷನ್ ಇರುತ್ತೆ. ಆಮೇಲೆ ಡೈರೆಕ್ಷನ್ ಮೇಲೆ ಕ್ವಶನ್ಸ್ ಬರ್ತವೆ. ಆಮೇಲೆ ಕೋಡಿಂಗ್ ಡಿಕೋಡಿಂಗು, ಆಮೇಲೆ ಇನ್ಇಕ್ವಾಲಿಟೀಸು, ಡಾಟಾ ಸಫಿಷಿಯನ್ಸಿ, ಆಮೇಲೆ ಲಾಜಿಕಲ್ ರೀಸನಿಂಗು. ಇದು ಬಂದುಬಿಟ್ಟು ರೀಸನಿಂಗ್ ಸಿಲೆಬಸ್ಸು. ಅಂದ್ರೆ ಇದು ಎಲ್ಲಿ ಕವರ್ ಮಾಡಬೇಕಪ್ಪ ಅಂದರೆ ಯೂಟ್ಯೂಬ್ ಚಾನಲಲ್ಲಿರುವ ಯೂಟ್ಯೂಬ್ ಚಾನಲಲ್ಲಿರುವ ವಿಡಿಯೋ ನೋಡ್ಬೋದು. ರೀಸನಿಂಗ್ ಯಾರು ಫಾಲೋ ಮಾಡಬೇಕೆಂಬುದನ್ನು ಅಂದರೆ ಇಲ್ಲಿ ವರ್ಚಸ್ ಎಂಬ ಯೂಟ್ಯೂಬ್ ಚಾನಲ್ ಇದೆ, ಅವ್ರನ್ನ ಫಾಲೋ ಮಾಡಿದರೆ ರೀಸನಿಂಗ್ ಸ್ವಲ್ಪ ಈಸಿ ಅನ್ನಿಸ್ಬೋದು ಅಂತ ನನ್ನ ಪ್ರಕಾರ ಈಸಿ ಅನ್ನಿಸ್ಬೋದು. ಆಮೇಲೆ ಇಲ್ಲಿ ವರ್ಚಸ್ ಯೂಟ್ಯೂಬ್ ಚಾನಲಲ್ಲಿ ಧ್ರುವ ಸರ್ ಅಂತ ಹೇಳ್ತಾರೆ. ಆಮೇಲೆ ಚೆಕ್ ಲಿಸ್ಟ್ ಬಂದುಬಿಟ್ಟು ಅಂದರೆ ರೀಸನಿಂಗ್ ಕ್ವಶನ್ಸ್ ಇವೆಲ್ಲ ಪಜಲ್ ಅಥವಾ ಸಿಲೋಜಿಸಮ್ ಇವೆಲ್ಲ ಸಿಲೆಬಸ್ ಮೇಲೆ ಕ್ವಶನ್ಸ್ ಎಲ್ಲಿದ್ದು ಬಿಡಿಸ್ಬೋದು, ಅಂದರೆ ಸೋರ್ಸ್ ಎಲ್ಲಿ ಸಿಗುತ್ತದೆ ಎಂಬುದು. ಅಂದರೆ ಇಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಅಂಕುಶ್ ಲಂಬಾ ಸರ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಇದನ್ನು ಟೈಪ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗ್ತೀರಾ. ಅಲ್ಲಿ ರೀಸನಿಂಗ್ ಚೆಕ್ ಲಿಸ್ಟ್ ಬಿಡ್ತಾರೆ, ಅವು ಕೂಡ ಬಿಡಿಸ್ಬೋದು ಡೈಲಿ ಬೇಸಿಸ್. ಆಮೇಲೆ ರೀಸನಿಂಗ್ ಚೆಕ್ ಲಿಸ್ಟ್ ಬೈ ಫಾರಲ್ ಗೇರಾ ಅಂತ ಹೊಡೆದ್ರೆ ಅಲ್ಲಿ ಕೂಡ ರೀಸನಿಂಗ್ ಚೆಕ್ ಲಿಸ್ಟ್ ಇರ್ತವೆ. ಇಷ್ಟು ಬಿಡಿಸಿದ್ರೆ ಸಾಕು ಅನ್ನಿಸ್ತದೆ. ಆಮೇಲೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡಲ್ಲಿ ಸಿಲೆಬಸ್ ಬಂದುಬಿಟ್ಟು ನಂಬರ್ ಸೀರೀಸ್ ಇರುತ್ತೆ, ಸಿಂಪ್ಲಿಫಿಕೇಷನು, ಅಪ್ರಾಕ್ಸಿಮೇಷನು, ಆಮೇಲೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು, ಪಾರ್ಟ್ನರ್ಶಿಪ್ ಇರುತ್ತೆ, ಪರ್ಸಂಟೇಜು, ಮಿಕ್ಸರ್ಸ್ ಆ್ಯಂಡ್ ಅಲಿಗೇಷನ್ಸು, ಆ್ಯಂಡ್ ಎವರೇಜ್ ಆ್ಯಂಡ್ ಏಜಸ್ಸು, ಪ್ರಾಫಿಟ್ ಆ್ಯಂಡ್ ಲಾಸು, ಟೈಮ್ ಆ್ಯಂಡ್ ವರ್ಕು, ಪೈಪ್ ಆ್ಯಂಡ್ ಸಿಸ್ಟರ್ನು, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಪರ್ಮ್ಯುಟೇಷನ್ ಕಾಂಬಿನೇಷನ್ ಇರುತ್ತೆ. ಆ್ಯಂಡ್ ಪ್ರಾಬಬಿಲಿಟಿ ಕೂಡ ಇರುತ್ತೆ. ಆಮೇಲೆ ಮೆನ್ಸುರೇಷನ್ ಇರುತ್ತೆ. ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಷನ್ ಕೂಡ ಕೇಳ್ತಾರೆ. ಆಮೇಲೆ ಕ್ಯಾಶ್ಲೆಟ್ DI ಕೇಳ್ತಾರೆ. ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ DI ಕೇಳ್ತಾರೆ. ಅದರಲ್ಲಿ ಡಾಟಾ DIಯಲ್ಲಿ ಬಂದುಬಿಟ್ಟು ಬಾರ್ ಗ್ರಾಫ್ ಇರುತ್ತೆ, ಲೈನ್ ಗ್ರಾಫ್ ಇರುತ್ತೆ, ಪೈ ಚಾರ್ಟ್ ಇರುತ್ತೆ, ಮಿಕ್ಸ್ಡ್ ಗ್ರಾಫ್ ಇರುತ್ತೆ, ಮಿಸ್ಸಿಂಗ್ DI ಇರುತ್ತೆ, ಆರ್ಥಮೆಟಿಕ್ DI ಇರುತ್ತೆ, ರೆಡಾರ್ ಗ್ರಾಫ್ಸನ್ನೇ ಇರುತ್ತೆ. ಆಮೇಲೆ ಇದು ಯೂಟ್ಯೂಬಲ್ಲಿ ಯಾರನ್ನ ಫಾಲೋ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ಆಶೀಶ್ ಅರೋರಾ ಸರ್ನ ಫಾಲೋ ಮಾಡಿದ್ರೆ ಮಾಡ್ಬೋದು. ಇದು ಟೆಲಿಗ್ರಾಮ್ ಚಾನಲ್ ಬಂದುಬಿಟ್ಟು ಸ್ಟಡಿಫೈಡ್ ಅಂತ ಆಶೀಶ್ ಅರೋರಾ ಸರ್ದಿದೆ. ಇದರಲ್ಲಿ ಡೈಲಿ ಚೆಕ್ ಲಿಸ್ಟ್ ಬಿಡ್ತಾರೆ, ಕ್ವಾಂಟ್ ಚೆಕ್ ಲಿಸ್ಟು ಇವೆಲ್ಲ ಸಿಲೆಬಸ್ ಮೇಲೆ ಕ್ವಶನ್ಸ್ ಇರ್ತವೆ. ಆಮೇಲೆ DI ಕೂಡ ಕೊಡ್ತಾರೆ ಇದರಲ್ಲಿ. ಈ ಡೈಲಿ ಚೆಕ್ ಲಿಸ್ಟ್ ಬಿಡಿಸ್ಬೇಕು. ಡೈಲಿ ಚೆಕ್ ಲಿಸ್ಟ್ ಬಿಡಿಸೋದ್ರಿಂದ ನಮ್ಮದು ಸ್ಪೀಡ್ ಆ್ಯಂಡ್ ಎಕ್ಯುರೇಸಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಕೌಶಿಕ್ ಮೊಹಂತಿ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಕೌಶಿಕ್ ಮೊಹಂತಿ ಸರ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದರ ಹೆಸರು ಕ್ಯಾರಿಯರ್ ಡಿಫೈನರ್ ಎಂಬ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಬೋದು. ಆಮೇಲೆ ಲರ್ನಿಂಗ್ ಕ್ಯಾಪ್ಸೂಲ್ಸ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ಬೋದು. ಇಲ್ಲಿ ಹರ್ಷಲ್ ಅಗರ್ವಾಲ್ ಸರ್ ಹೇಳ್ತಾರೆ. ಈ ಮೂರರಲ್ಲಿ ಯಾವ್ದು ನೋಡ್ಬೇಕಪ್ಪ ಅಂತ ಅಂದರೆ ನೀವು ಮೂರು ಒಂದೊಂದು ವಿಡಿಯೋ ನೋಡಿ, ಅದರಲ್ಲಿ ನಿಮಗೆ ಯಾವ್ದು ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಯಾವುದು ಎಫೆಕ್ಟಿವ್ ಯಾವುದಾಗುತ್ತೆ ಅದನ್ನು ಫಾಲೋ ಮಾಡ್ಬೋದು. ಆದರೆ ಇದು ಸ್ಟಡಿಫೈಡ್ ಟೆಲಿಗ್ರಾಮ್ ಚಾನಲಲ್ಲಿ ಸ್ಟಡಿಫೈಡ್ ಎಂಬ ಚಾನಲ್ ಇದೆ. ಇದರಲ್ಲಿ ಡೈಲಿ ಚೆಕ್ ಲಿಸ್ಟ್ ಬಿಡಿಸ್ಬೇಕು. ಇದು ಮಾತ್ರ ಫಿಕ್ಸ್ ಇದು ಇರಬೇಕು. ಇದನ್ನು ಮತ್ತೆ ನೀವು ಯೂಟ್ಯೂಬ್ ಚಾನಲಲ್ಲಿ ಯಾರು ಬೇಕಾದ್ರೂ ಫಾಲೋ ಮಾಡಿ, ಬಟ್ ಇದು ಮಾತ್ರ ಟೆಲಿಗ್ರಾಮ್ ಚಾನಲಲ್ಲಿ ಸ್ಟಡಿಫೈಡ್ ಡೈಲಿ ಚೆಕ್ ಲಿಸ್ಟ್ ಮಾತ್ರ ಬಿಡಿಸ್ರಿ. ಆಮೇಲೆ ಇಂಗ್ಲೀಷಲ್ಲಿ ಬಂದುಬಿಟ್ಟು ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಎರರ್ ಡಿಟೆಕ್ಷನ್ನು, ವೊಕ್ಯಾಬ್ಯುಲರಿ ಇರುತ್ತೆ, ಫ್ರೇಸ್ ರಿಪ್ಲೇಸ್ಮೆಂಟ್ ಇರುತ್ತೆ.
ಆಮೇಲೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇರುತ್ತೆ, ಪ್ಯಾರಾಜಂಬಲ್ಸ್ ಇರುತ್ತೆ, ಕ್ಲೋಸ್ ಟೆಸ್ಟ್ ಇರುತ್ತೆ, ಸ್ಪೆಲ್ಲಿಂಗ್ ಎರರ್ಸು, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಕಾಲಮ್ ಬೇಸ್ಡ್ ಫಿಲ್ಲರ್ಸು, ಸೆಂಟೆನ್ಸ್ ಕನೆಕ್ಟರ್ಸು, ವರ್ಡ್ ರಿಪ್ಲೇಸ್ಮೆಂಟು, ವರ್ಡ್ ಯೂಸೇಜು, ಸೆಂಟೆನ್ಸ್ ರೀಅರೇಂಜ್ಮೆಂಟು. ಇವು ಬಂದ್ಬಿಟ್ಟು ಇಂಗ್ಲೀಷ್ ಸಿಲೆಬಸ್ಸು. ಇಲ್ಲಿ ನಿಮಿಷ ಬನ್ಸಾಳ್ ಮೇಡಮ್ ಇವ್ರು ಯೂಟ್ಯೂಬ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಇವೆ, ಅವ್ರನ್ನ ಫಾಲೋ ಮಾಡಿದ್ರೆ ಸಾಕು ಅನಿಸುತ್ತೆ ಇಂಗ್ಲೀಷಲ್ಲಿ. ಟೆಲಿಗ್ರಾಮ್ ಚಾನಲಲ್ಲಿ ಅವರು ಕೂಡ ಚೆಕ್ ಲಿಸ್ಟ್ ಬಿಡ್ತಾರೆ, ಇಂಗ್ಲೀಷ್ ಡೈಲಿ ಕ್ವಶನ್ಸ್ ಬಿಡ್ತಾರೆ, ಆರ್ಸಿ ಬಿಡ್ತಾರೆ, ಇವನ್ನ ಡೈಲಿ ಮಾಡ್ಕೋತಾ ಇರಬೇಕು. ಆಮೇಲೆ ಜನರಲ್ ಅವೇರ್ನೆಸ್ ಸಿಲೆಬಸ್ ಬಂದುಬಿಟ್ಟು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಕೇಳ್ತಾರೆ, ಆಮೇಲೆ ಕರೆಂಟ್ ಅಫೇರ್ಸ್ ಕೇಳ್ತಾರೆ, ಸ್ಟ್ಯಾಟಿಕ್ ಜಿ ಕೆ ಕೇಳ್ತಾರೆ. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಕೇಳೋದು ಸ್ವಲ್ಪ ಕಡಿಮೆ. ಆಮೇಲೆ ಕರೆಂಟ್ ಅಫೇರ್ಸು ಬಂದುಬಿಟ್ಟು ಒಂದು 6 ಮಂತ್ ಬ್ಯಾಕ್, ಈಗ ಪ್ರೆಸೆಂಟ್ ಎಕ್ಸಾಮ್ ಇದೆ ಅಂದರೆ ಇದರ ಹಿಂದಿಂದ 6 ತಿಂಗಳಷ್ಟು ಓದಬೇಕು. ಆಮೇಲೆ ಸ್ಟ್ಯಾಟಿಕ್ ಜಿ ಕೆ ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಇರುತ್ತೆ. ಅಂದ್ರೆ ಈಗ ಯಾವುದೇ ಒಂದು 6 ತಿಂಗಳಿಂದ, ಈಗ ಇವತ್ತು ಎಕ್ಸಾಮ್ ನಡೀತಿದೆ ಅಂದರೆ ಇದ್ರ 6 ತಿಂಗಳಿಂದ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಯಾವುದೋ ಒಂದು ಏನೋ ಸಂಸ್ಥೆ ಇದು ಕವರ್ ಆಗಿದ್ದರೆ ಅದ್ರದ್ದು ಚೇರ್ಮನ್ ಯಾರು, ಅದು ಯಾವಾಗ ಸ್ಥಾಪನೆ ಆಯಿತು, ಈ ಥರ ಸ್ಟ್ಯಾಟಿಕ್ ಜಿ ಕೆ ಕೇಳ್ತಾರೆ. ಇದನ್ನು ಬಂದುಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಆಶೀಶ್ ಗೌತಮ್ ಸರ್ ಇವ್ರದ್ದು ಅಡ್ಡಾ 247 ಚಾನಲಲ್ಲಿ ಆಶೀಶ್ ಗೌತಮ್ ಸರು ಇದು ಕರೆಂಟ್ ಅಫೇರ್ಸ್ ಹೇಳ್ತಾರೆ. ಅವ್ರನ್ನ ಡೈಲಿ ಕೇಳ್ಬೋದು ಕ್ಲಾಸಸ್ಸು. ಆಮೇಲೆ ಅಫೇರ್ಸ್ ಕ್ಲೌಡ್ ಕರೆಂಟ್ ಅಫೇರ್ಸ್ PDFs ಅಂತ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿದರೆ ಅದು ಚಾನಲ್ ಕೂಡ ಸಿಗುತ್ತೆ. ಅಲ್ಲಿ ವೀಕ್ಲಿ, ಡೈಲಿ ಆ್ಯಂಡ್ ಮಂತ್ಲಿ PDFs ಇರ್ತವೆ, ಅವು ಕೂಡ ಓದ್ಬೋದು ಜೆರಾಕ್ಸ್ ಹೊಡಿಸಿ. ಆಮೇಲೆ ಕಂಪ್ಯೂಟರ್ ಅವೇರ್ನೆಸ್ ಬಂದುಬಿಟ್ಟು ಕಂಪ್ಯೂಟರ್ ಅವೇರ್ನೆಸ್ನಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅರೋರಾ ಎಜುಕೇಟರ್ ಎಂಬ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಅವು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಅಲ್ಲಿ ಕೂಡ ಕ್ವಶನ್ಸ್ ಭಾಳ ಚೆನ್ನಾಗಿ ಕೊಡ್ತಾರೆ ಸರ್ ಅವರು. ಅವು ಅದನ್ನು ಕವರ್ ಮಾಡಿದ್ರೆ ಸಾಕು ಅನಿಸುತ್ತೆ. ಆಮೇಲೆ ಮೋಕ್ ಟೆಸ್ಟಲ್ಲಿ ನೀವು ಟೆಕ್ಸ್ಟ್ ಬುಕ್, ಎಸ್ ಮೋಕು ಹೀಗೆ ಹಲವಾರು ಇವೆ. ಗೈಡ್ಲಿ ಕೂಡ ಬಿಡಿಸ್ಬೋದು, ಪ್ರಾಕ್ಟೀಸ್ ಮೋಕು, ಗೈಡ್ಲಿ ಇನ್ನೂ ಭಾಳ ಇವೆ. ಇದು ಟೆಕ್ಸ್ಟ್ ಬುಕ್ ಅಂದರೆ ಈಸಿ ಟು ಮೀಡಿಯಮ್ ಕ್ವಶನ್ಸ್ ಇರ್ತವೆ. ಆಮೇಲೆ ಎಸ್ ಮೋಕಲ್ಲಿ ಮೀಡಿಯಮ್ ಟು ಸ್ವಲ್ಪ ಹಾರ್ಡ್ ಎಕ್ಸಾಮ್ಸ್, ಹಾರ್ಡ್ ಮೋಕ್ ಟೆಸ್ಟ್ ಕೂಡ ಇರ್ತವೆ ಎಸ್ ಮೋಕಲ್ಲಿ. ಹಾಗಾಗಿ ಹಾರ್ಡ್ ಮೋಕ್ ಟೆಸ್ಟ್ ಪರ್ಚೇಸ್ ಮಾಡೋದರಿಂದ ನಮಗೆ ಮೇನ್ಸ್ ಎಕ್ಸಾಮ್ ಬರೆಯೋದಾಗ ಸ್ವಲ್ಪ ಏನು ಅಂತ ಕಷ್ಟ ಅನಿಸಲ್ಲ, ಆರಾಮಾಗಿ ಬರಿಬೋದು. ಹಾಗಾಗಿ ಹೆಚ್ಚು ಯಾವ ಟಫ್ ಮೋಕ್ ಟೆಸ್ಟ್ ಕೊಡ್ತಾರೋ ಅವನ್ನ ಪ್ರಿಪೇರ್ ಮಾಡಬೇಕು. ಇನ್ನು ಓಕೆ, ಥ್ಯಾಂಕ್ ಯು.